ನಾಳೆಯಿಂದ ಇತಿಹಾಸ ಪುಟ ಸೇರಲಿದೆ ಬಿಬಿಎಂಪಿ ಬದಲು ಜೆಬಿಇ ನಾಳೆಯಿಂದ ಅಸ್ತಿತ್ವಕ್ಕೆ. ನಾಳೆಯಿಂದ ಇತಿಹಾಸ ಪುಟ ಸೇರಲಿದೆ ಬಿಬಿಎಂಪಿ ಬದಲು ಜೆಬಿಇ ಈ ಒಂದು ನಾಳೆಯಿಂದ ಅಸ್ತಿತ್ವಕ್ಕೆ ಬರಲಿರುವಂತದ್ದು. ಜೆಬಿಇ 5 ಹೊಸ ಪಾಲಿಕೆ ನಾಳೆಯಿಂದ ಆರಂಭ. ಬೆಂಗಳೂರು ಕೇಂದ್ರ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಪಾಲಿಕೆ 5 ಪಾಲಿಕೆಗೆ ಯಾರ್ಯಾರು ಆಗ್ತಾರೆ ಕಮಿಷನರ್? ಬೃಹತ್ ಪಾಲಿಕೆ ಕಮಿಷನರ್ ಆಗಲಿಕ್ಕೆ IAS ಗಳ ಕಸರತ್ತು. 5 ಪಾಲಿಕೆಗಳಿಗೆ ಕಾರ್ಯದರ್ಶಿ ಶ್ರೇಣಿಯ IAS ನೇಮಕ. ಇನ್ನು ಕೆಲವೇ ಕ್ಷಣಗಳಲ್ಲಿ 5 ಪಾಲಿಕೆ ಆಯುಕ್ತರ ನೇಮಕ ಆಗಲಿದ್ದಾರೆ. ಆಯುಕ್ತರ ಹುದ್ದೆಗೆ ಇರಲಿಕ್ಕೆ ಹಿರಿಯ IASಗಳು ತೀವ್ರ ಪೈಪೋಟಿ. ಹೊಸ ಅಧಿಕಾರಿಗಳನ್ನ ಆಯುಕ್ತರ ನೇಮಕ ಮಾಡಲಿಕ್ಕೆ ಮುಂದಾಗಿರುವಂತಹ ಸರ್ಕಾರ. ಜೆಬಿಎ ಮುಖ್ಯ ಕಾರ್ಯದರ್ಶಿಯಾಗಿ ಮಹೇಶ್ವರ್ ರಾವ್ ಮುಂದುವರಿಯಲಿಕ್ಕೆ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ವೀಕ್ಷಕರೇ, ನಾಳೆಯಿಂದ ಇತಿಹಾಸದ ಪುಟವನ್ನ ಸೇರ್ಲಿಕ್ಕೆ ಇದೆ ಬಿಬಿಎಂಪಿಯ ಬದಲು ಜೆಬಿಇ ನಾಳೆಯಿಂದ ಅಸ್ತಿತ್ವಕ್ಕೆ ಬರ್ತಾ ಇರುವಂತದ್ದು. ಜೆಬಿಇ 5 ಹೊಸ ಪಾಲಿಕೆ ನಾಳೆಯಿಂದ ಆರಂಭವಾಗ್ತಾ ಇದೆ. ಬೆಂಗಳೂರು ಕೇಂದ್ರ, ಪೂರ್ವ, ಪಶ್ಚಿಮ, ದಕ್ಷಿಣ ಹಾಗೂ ಉತ್ತರ ಪಾಲಿಕೆಗಳೇನಿದೆ ಅದು ನಾಳೆಯಿಂದ ಅಸ್ತಿತ್ವಕ್ಕೆ ಬರ್ತಾ ಇರುವಂತದ್ದು. 5 ಪಾಲಿಕೆಗೆ ಯಾರ್ಯಾರು ಕಮಿಷನರ್ ಆಗ್ತಾರೆ ಅನ್ನೋದು ಪ್ರಶ್ನಾರ್ಥಕವಾಗಿದೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕಮಿಷನರ್ ಆಗಲಿಕ್ಕೆ IASಗಳ ಕಸರತ್ತುಗಳನ್ನು ನಡೆಸ್ತಾ ಇದ್ದು, 5 ಪಾಲಿಕೆಗೆ ಕಾರ್ಯದರ್ಶಿ ಶ್ರೇಣಿಯ IAS ನೇಮಕವನ್ನು ಮಾಡಲಾಗ್ತಾ ಇರುವಂಥದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ 5 ಪಾಲಿಕೆಯರ ಆಯುಕ್ತರ ನೇಮಕವನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಎಲ್ಲರೂ ಕೂಡ ತಾಮುಂದು ಅಂತ ಹೇಳ್ತಾ ಇರುವಂಥದ್ದು. ಹೊಸ ಅಧಿಕಾರಿಯನ್ನ ಆಯುಕ್ತರು ನೇಮಕ ಮಾಡಲಿಕ್ಕೆ ಮುಂದಾಗ್ತಾರ ಸರ್ಕಾರ ಎನ್ನುವಂಥದ್ದು ಈಗ ಪ್ರಶ್ನಾರ್ಥಕವಾಗಿದೆ. ಆಯುಕ್ತರ ಹುದ್ದೆಗೆ ಇರಲಿಕ್ಕೆ ಹಿರಿಯ IAS ಅಧಿಕಾರಿಗಳು ತೀವ್ರ ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ. ಜೆಬಿಎ ಮುಖ್ಯ ಆಯುಕ್ತರಾಗಿ ಮಹೇಶ್ವರ್ ರಾವ್ ಮುಂದುವರಿಯಲಿಕ್ಕೆ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುವಂಥದ್ದು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.